ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಗಣೇಶ ಚತುರ್ಥಿ ಅಂತೂ ಸಮೀಪ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಗಣೇಶನಿಗೆ ಪ್ರಿಯವಾದ ಮೋದಕ ಮತ್ತು ಕಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಡ್ರಿ. ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕೊಬ್ಬರಿ ತೊಗೊಂಡಿದ್ದೇನೆ. ಹಸಿ ಕೊಬ್ಬರಿ ತೊಗೋಬೇಕು ಫ್ರೆಂಡ್ಸ್, ಒಣಗಿದ ಕೊಬ್ಬರಿ ತೊಗೋಬೇಡ್ರಿ. ಹಸಿ ಕೊಬ್ಬರಿ ತೊಗೊಂಡು ಈ ರೀತಿ ಜಜ್ಕೊಂಡೆ. ಜಜ್ಬಿಟ್ಟು ಈ ರೀತಿ ಕೊಬ್ಬರಿ ಎಲ್ಲ ತಕ್ಕೋಬೇಕು ನೋಡ್ರಿ. ಹಿಂಗೆ ಈ ರೀತಿ ಕೊಬ್ಬರಿ ಎಲ್ಲ ಕಡೆಗೆ ತೆಗಿಬೇಕು. ತೆಗ್ದಿರೋ ಕೊಬ್ಬರಿನ ಈ ರೀತಿ ಹಿಂದ್ಗಡೆಯ ಈ ಬ್ರೌನ್ ಕಲರ್ ಏನಿರ್ತೈತಲ್ರಿ, ಇದನ್ನು ಈ ರೀತಿ ಕಟ್ ಮಾಡಿಕೊಡ್ರಿ. ಸ್ವಲ್ಪ ಕಪ್ಪಾಗುತ್ತೆ ಹೂರ್ಣ ಅಂತ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ನಮಗೆ ಇದು ಕಷ್ಟ ಆಗುತ್ತೆ ಅಂದರೆ ಮಾಡ್ಕೊಳ್ಳದೆ ಇದ್ರೂ ನಡೆಯುತ್ತದೆ ನೋಡ್ರಿ. ಮಾಡಿಬಿಟ್ಟು ಈ ರೀತಿ ಸಣ್ಣಗೆ ಪೀಸ್ಗಳಾಗಿ ಮಾಡಿಕೊಡ್ರಿ. ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡ್ರಿ. ನಿಮ್ಮ ಕಡೆ ಗಣೇಶ ಚತುರ್ಥಿಗೆ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕು ನೋಡ್ರಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕ್ರಿ. ನಮ್ಮ ಕಡೆ ಅಂತೂ ವೆರೈಟಿ ಅಡುಗೆ ಮಾಡ್ತೀವಿ ಫ್ರೆಂಡ್ಸ್. ನಾವು ಗಣೇಶ ಚತುರ್ಥಿ ಬಂದರೆ 5 ದಿನ 5 ವೆರೈಟಿ ಅಡುಗೆ ಮಾಡ್ತೀವಿ ನೋಡ್ರಿ. ಈ ತುಪ್ಪ ಎಲ್ಲ ಕರಗಿದ ಮೇಲೆ ಮಿಕ್ಸಿ ಮಾಡಿಕೊಂಡಿರುವ ಕೊಬ್ಬರಿನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ನೀವು ಎಷ್ಟು ಮಾಡ್ತೀರಲ್ಲ ಅದ್ರ ಕ್ವಾಂಟಿಟಿ ಮೇಲೆ ಕೊಬ್ಬರಿ ತೆಗೆದುಕೊಡ್ರಿ. ನೀವು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಕೊಬ್ಬರಿ ತೆಗೆದುಕೊಡ್ರಿ. ಮತ್ತು ಬೆಲ್ಲನೂ ಅಷ್ಟೇ ಫ್ರೆಂಡ್ಸ್. ನೀವು ಜಾಸ್ತಿ ಸಿಹಿ ತಿನ್ನೋದಾದರೆ ಜಾಸ್ತಿ ಬೆಲ್ಲ ಹಾಕ್ಕೊಡ್ರಿ. ಇಲ್ಲ ನಾವು ಸಿಹಿ ಸ್ವಲ್ಪ ಕಡಿಮೆ ತಿಂತೀವಿ ಅನ್ನೋದಾಗಿದ್ದರೆ ಕಡಿಮೆ ಬೆಲ್ಲ ಹಾಕ್ಕೊಡ್ರಿ. ಈ ರೀತಿ ನಾನು ಸಣ್ಣಗೆ ಕಟ್ ಮಾಡಿ ಬೆಲ್ಲ ತೆಗೆದುಕೊಂಡಿದ್ದೀನಿ ನೋಡ್ರಿ. ಇವೆರಡು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಗ್ಯಾಸ್ ಮೇಲೆ ಇಟ್ಟು ಇವೆರಡೂ ಹಿಂಗೆ ಮಿಕ್ಸ್ ಮಾಡಿಕೊಡ್ರಿ. ಗಣೇಶ ಬರ್ತಾನೆ ಅಂದ್ರೇ ಎಷ್ಟು ಖುಷಿ ಆಗುತ್ತಲ್ಲ ಫ್ರೆಂಡ್ಸ್. ಇನ್ನು ಅವನಿಗೆ ನೈವೇದ್ಯಕ್ಕೆ ವೆರೈಟಿ ಅಡುಗೆ ಮಾಡೋದಂದ್ರಂತೂ ಇನ್ನೂ ಖುಷಿ ನೋಡ್ರಿ ಫ್ರೆಂಡ್ಸ್. ನನಗಂತೂ ಭಾಳ ಖುಷಿ ಫ್ರೆಂಡ್ಸ್. ಗಣೇಶನಿಗೆ ಪ್ರಿಯವಾದ ಮೋದಕ, ಕಡುಬು, ನಮ್ಮ ಕಡೆ ನಾವು ಹುಗ್ಗಿ, ಹೋಳ್ಗೆ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್. ಡೈಲಿ ಒಂದೊಂದು ಥರ ವೆರೈಟಿ ಅಡುಗೆ ಮಾಡ್ತೀವಿ, ಮಾಡಿ ನೈವೇದ್ಯ ಮಾಡ್ತೀವಿ. ನಿಮ್ಮ ಕಡೆ ನೀವು ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಗುರ್ತಾಗಲಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಇದಕ್ಕೆ ಸಣ್ಣಗೆ ಜಜ್ಕೊಂಡಿರೋ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಡ್ರಿ. ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಟೇಸ್ಟು ಮತ್ತು ಘಮ ಚೆನ್ನಾಗಿರುತ್ತದೆ ಅಂತ ಏಲಕ್ಕಿ ಪೌಡ್ರ್ ಎಲ್ಲ ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. ಹಾಕಿಬಿಟ್ಟು ಬೆಲ್ಲ ಕರಗುವವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಬೆಲ್ಲ ಎಲ್ಲ ಕರಗಬೇಕು ಫ್ರೆಂಡ್ಸ್. ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ, ಹೊತ್ತೈತಿ. ಸಿಮ್ಮಲ್ಲೇ ಇಟ್ಬಿಟ್ಟು ಈ ರೀತಿ ಮಾಡಿಕೊಡ್ರಿ. ಈಗ ನಮ್ಮದು ಹೂರ್ಣ ರೆಡಿ ಆಯಿತು ನೋಡ್ರಿ. ಮೋದಕದ ಹೂರ್ಣ ರೆಡಿ ಆಯಿತು. ಈಗ ಹಿಟ್ಟು ನಾದ್ಕೊಂಡು ಬನ್ನಿರಿ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡ್ರಿ ಫ್ರೆಂಡ್ಸ್. ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ನೀವು ಮೈದಾ ಆದರೂ ತೊಗೋಬೋದು. ನಾ ಮೈದಾ ಜಾಸ್ತಿ ಉಪಯೋಗಿಸಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೋಬೇಕು, 1 ಚಿಟಿಕೆ ಉಪ್ಪು ಹಾಕ್ಕೋಬೇಕು ನೋಡ್ರಿ. ಕ್ರಿಸ್ಪಿಯಾಗಿ ಬರಲಿ ಅಂತ ಚಿರೋಟಿ ರವೆ ಹಾಕೋದು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಕಾದಿರುವ ಎಣ್ಣೆನ 1 ಸ್ಪೂನ್ ಹಾಕ್ಕೊಂಡೇನಿ ನೋಡ್ರಿ. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಡ್ರಿ. ನೀವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರಲ್ರಿ ಅದೇ ರೀತಿ ಕಲಿಸ್ಕೊಡ್ರಿ. ಅದರ ಗಟ್ಟಿಯಾಗಿ ಕಲಿಸ್ಕೊಡ್ರಿ.
ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊಡ್ರಿ. ಆಮೇಲೆ ಜಾಸ್ತಿ ನೀರು ಹಾಕಿ ತಿಳು ಮಾಡ್ಕೊಬೇಡಿ ನೋಡ್ರಿ, ಗಟ್ಟಿಯಾಗೆ ಇರಲ್ರಿ. ಹಿಟ್ಟು ಗಟ್ಟಿ ಇರ್ಬೇಕು ನೋಡ್ರಿ. ಇನ್ನು ಸ್ವಲ್ಪ ನೆನೆ ಹಾಕ್ಬಿಡ್ತೀನಿ ರೀ. ಒಂದು 5ರಿಂದ 10 ನಿಮಿಷ ಬಿಡ್ಬೇಕ್ರಿ. ಬನ್ರಿ, ಈಗ ನಮ್ಮ ಹೂರ್ಣ ಮತ್ತು ಹಿಟ್ಟು ರೆಡಿ ಆಗಿದೆ ನೋಡ್ರಿ. ಹೂರ್ಣ ನೋಡ್ರಿ ಆರಿದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಗಟ್ಟಿ ಆಗುತ್ತದೆ ಫ್ರೆಂಡ್ಸ್. ಈ ರೀತಿ ಹೂರ್ಣ ರೆಡಿ ಆಗ್ಬೇಕು ನೋಡ್ರಿ. ಇನ್ನು ಹಿಟ್ಟು ಚೆನ್ನಾಗಿ ನೆನೆದಿದೆ ಫ್ರೆಂಡ್ಸ್. ನಾವು ಕಲಿಸಿಟ್ಟಿರುವ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ ನೋಡ್ರಿ. ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ ಅಲ್ಲ. ಈಗ ಮೋದಕ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಮೋದಕ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ರೀ. ಆಮೇಲೆ ಕಡುಬು ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ ರೀ. ಮೊದಲಿಗೆ ಮೋದಕ ಮಾಡ್ಕೊಳ್ಳೋಣ ಬನ್ನಿರಿ. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ನೋಡ್ರಿ. ಉಂಡೆ ಮಾಡಿ ಈ ರೀತಿ ಕೈಯಿಂದ ತಿಕ್ಕಿ ಪೇಡೆ ಆಕಾರಲ್ಲಿ ಮಾಡ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕ್ರಿ. ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಹಚ್ಕೊಂಡೇನಿ ನೋಡ್ರಿ. ನೀವು ಬೇಕಾದ್ರೆ ಮೈದಾನು ಹಚ್ಕೋಬೋದ್ರಿ. ಮೈದಾ ಹಿಟ್ಟಲ್ಲೇನು ಮಾಡ್ಕೋಬೋದ್ರಿ. ಈ ರೀತಿ ರೌಂಡಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ಲಟ್ಟಿಸ್ಬಿಟ್ಟು ಈ ರೀತಿ ಮಾಡ್ಕೋಬೇಕ್ರಿ. ಮೋದಕಕ್ಕೆ ಸೇಪು ಚೆನ್ನಾಗಿ ಬರಲಿ ಅಂತ ಈ ರೀತಿ ಮಾಡ್ಕೊತಾ ಇದ್ದೇನೆ ನೋಡ್ರಿ. ನೀವು ಮೋದಕ ಹೆಂಗೆ ಮಾಡ್ತೀರಾ ಅಂತ ನನಗೆ ಒಂದು ಕಮೆಂಟ್ ಹಾಕ್ರಿ. ಈ ರೀತಿ ಮಾಡ್ಕೋಬೇಕ್ರಿ. ಈಗ ಇದರ ಒಳಗಡೆ ಹೂರ್ಣನ ಹಾಕ್ಕೋಬೇಕು ನೋಡ್ರಿ. ಅದು ಎಷ್ಟು ಹಿಡಿತೈತೆ ಅಲ್ರಿ ಅಷ್ಟು ಹೂರ್ಣ ಹಾಕ್ಕೊಡ್ರಿ. ಹಾಕಿಬಿಟ್ಟು ಮೇಲ್ಗಡೆ ಎಜ್ಜುಗಳನ್ನೆಲ್ಲ ಈ ರೀತಿ ಕೂಡಿಸ್ಬೇಕು ನೋಡ್ರಿ. ಮೋದಕ ಮಾಡೋಕ್ಕಂತೂ ನನಗೆ ಭಾಳ ಇಷ್ಟ ರೀ. ನೋಡೋಕ್ಕೂ ಚಂದ ಇರ್ತಾವೆ, ಮಾಡೋಕ್ಕೂ ಪ್ರೀತಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಮೋದಕ ರೆಡಿ ಆಯಿತು ಅಂತ. ಇದೇ ರೀತಿ ಎಲ್ಲ ಮೋದಕನೂ ನಾನು ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಕತ್ತಾವಿಲ್ರಿ ನಮ್ಮ ಮೋದಕ. ನಿಮಗೂ ಚೆನ್ನಾಗಿ ಅನಿಸಿದ್ರೆ ನನಗೊಂದು ಕಮೆಂಟ್ ಹಾಕ್ರಿ. ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಬನ್ರಿ ಇವನ್ನ ಕರ್ಕೊಳ್ಳೋಣ. ನೋಡ್ರಿ ನಮ್ಮ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಎಲ್ಲ ಮಾಡಿಟ್ಕೊಂಡಿರೋ ಮೋದಕನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ ಫ್ರೆಂಡ್ಸ್. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕರ್ಕೋಬೇಕು ನೋಡ್ರಿ. ಇವು ತುಂಬ ಚೆನ್ನಾಗಿ ಆಗುತ್ತವೆ ಫ್ರೆಂಡ್ಸ್. ಭಾಳ ಕ್ರಿಸ್ಪಿ ಆಗುತ್ತವೆ ಮತ್ತು ಎಷ್ಟು ದಿವಸ ಇಟ್ಟರು ಕೆಡೋದಿಲ್ಲ ನೋಡ್ರಿ. ಇವು ಕಡುಬು ಮೋದಕ ನೀವು ಎಷ್ಟು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಹಂಗನೂ ತಿನ್ಬೋದ್ರಿ. ಮತ್ತು ಇಲ್ಲ ನಮ್ಗೆ ಇನ್ನೂ ಟೇಸ್ಟ್ ಜಾಸ್ತಿ ಬೇಕಂದ್ರೆ ತುಪ್ಪ ಹಾಕ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರ್ತಾವ್ರಿ. ನೋಡ್ರಿ ಕಲರು ಎಷ್ಟು ಚೆನ್ನಾಗಿ ಬರಾಕತ್ತಾವಲ್ರಿ. ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕ್ರಿ. ಇವನ್ನ ತೆಗಿಬೇಕು ಎಣ್ಣೆಯಿಂದ. ಮೇಲ್ಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಗುಳೆನೂ ಇಳ್ತಾ ಇವೆ ರೀ. ನಾವು ಬಿಸಿ ಎಣ್ಣೆ ಹಾಕ್ಕೊಂಡಿವಲ್ರಿ, ಅದಕ್ಕೆ ಈ ರೀತಿ ಗುಳೆ ಹೇಳಕತ್ತಾವ್ರಿ. ನಮ್ಮ ಮೋದಕದ ಮೇಲೇನು ಗುಳೆ ಇದಾವೆ ನೋಡ್ರಿ. ತುಂಬ ಕ್ರಿಸ್ಪಿ ಆಗಿರುತ್ತವೆ ಫ್ರೆಂಡ್ಸ್. ಈಗ ನಮ್ಮ ಮೋದಕ ರೆಡಿ ಅದು ನೋಡ್ರಿ. ಇದನ್ನು ತೆಗಿತಾ ಇದ್ದೀನಿ ನೋಡ್ರಿ ನಾನು. ಗಣೇಶನಿಗೆ ಪ್ರಿಯವಾದ ಗರಿಗರಿಯಾದ ಮೋದಕ ರೆಡಿ ಆದವು ನೋಡ್ರಿ. ಬನ್ರಿ ಈಗ ಕಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಅದೇ ಹಿಟ್ಟಿನಿಂದನೇ ಮಾಡ್ಕೋಬೋದ್ರಿ. ಹೂರ್ಣನೂ ಅದೇ, ಹಿಟ್ಟನು ಅದೇ. ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೋಬೇಕು ನೋಡ್ರಿ. ಕಡುಬಿಗೆ ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೋಬೇಕು ನೋಡ್ರಿ. ಗಣೇಶನಿಗೆ ಮೋದಕ ಮತ್ತು ಕಡುಬು ಅಂದ್ರೆ ಅಂತೂ ತುಂಬ ಇಷ್ಟ ರೀ. ಅದಕ್ಕೆ ನೀವು ಈ ಸಲ ನಿಮ್ಮ ಗಣೇಶ ಚತುರ್ಥಿಗೆ ಈ ರೀತಿ ಕಡುಬು ಮೋದಕ ಮಾಡಿ ನೈವೇದ್ಯ ಮಾಡಿರಿ. ಗಣೇಶ ಅಂತೂ ನಿಮ್ಮ ಕಡುಬು ಮೋದಕಕ್ಕೆ ಮೆಚ್ಚಿಕೊಂಡು ನೀವು ಕೇಳಿದ ವರ ಕೊಡ್ತಾನೆ ನೋಡ್ರಿ.
ಈ ರೀತಿ 2 ಎಜ್ಗಳನ್ನ ಕೂಡಿಸ್ಬೇಕು ನೋಡ್ರಿ. ಕೂಡಿಸಿ ಈ ರೀತಿ ಚೆನ್ನಾಗಿ ಒತ್ಕೊಡ್ರಿ, ಬಿಡಬಾರ್ದ್ರಿ ಇದು, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಹಾಳಾಗ್ತೈತಿ ನೋಡ್ರಿ. ಬಿತ್ತಂದ್ರೆ ಬೆಲ್ಲ ಇರೋದ್ರಿಂದ ಎಣ್ಣೆ ಎಲ್ಲ ಹಾಳಾಗ್ತೈತಿ. ಗಟ್ಟಿಯಾಗಿ ಒತ್ಕೊಡ್ರಿ. ಇನ್ನೂ ಬಿಡ್ತೈತಿ ಅಂತ ನಿಮಗೆ ಏನಾದರೂ ಅನಿಸ್ತಿದ್ರೆ ಈ ರೀತಿ ಒಂದು ಇದು ಸಿಗ್ತೈತ್ರಿ, ಚಮಚಿ. ನಿಮ್ಮ ಕಡೆ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಈ ರೀತಿ ಚಮಚಿ ಸಿಗ್ತೈತ್ರಿ, ಅದನ್ನ ತಂದಿಟ್ಕೊಡ್ರಿ. ಅದು ಡಿಸೈನು ಚೆನ್ನಾಗಿ ಬರ್ತೈತ್ರಿ, ಮತ್ತು ಆ ಎಜ್ಜು ಓಪನ್ ಆಗೋದೇ ಇಲ್ಲ ರೀ. ನೀವು ಎಣ್ಣೆಯಲ್ಲಿ ಹಾಕಿದ ನಂತರ ಒಟ್ಟು ಓಪನ್ ಆಗಂಗಿಲ್ಲ ನೋಡ್ರಿ. ಈ ರೀತಿ ಕೊರೆದ್ಬಿಟ್ಟು ಹಿಟ್ಟನ್ನೆಲ್ಲ ತಕ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ನಮ್ಮ ಕಡುಬು ರೆಡಿ ಐತಲ್ರಿ. ಇದೇ ರೀತಿ ಎಲ್ಲ ಕಡುಬುಗಳನ್ನು ಮಾಡ್ಕೋತೇನೆ ರೀ. ನೋಡ್ರಿ ನಾನು ಇಷ್ಟು ಕಡುಬು ಮಾಡ್ಕೊಂಡೇನಿ ನೋಡ್ರಿ. ಹೆಂಗೆ ಕಾಣಕತ್ತಾವ್ರಿ ನಮ್ಮ ಕಡುಬುಗಳು ನೋಡಕ್ಕೆ, ಹೆಂಗೆ ಕಾಣಕತ್ತಾವಂತನೂ ಕಮೆಂಟ್ ಹಾಕ್ರಿ. ಬನ್ರಿ ಇವನು ಕರ್ಕೊಳ್ಳೋಣ. ಎಣ್ಣೆ ಕಾದಿದೆ ರೀ. ಎಣ್ಣೆಗೆ ಎಷ್ಟು ಕಡುಬು ಹಿಡಿತಾವಲ್ರಿ ಅಷ್ಟು ಹಾಕ್ಕೋಬೇಕು ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಗುಳೆಗಳು ಬರಾಕತ್ತಾವ ನೋಡ್ರಿ ನಮ್ಮ ಕಡುಬುಗಳ ಮೇಲೆ. ಈ ರೀತಿ ಆಗಬೇಕು ಫ್ರೆಂಡ್ಸ್, ಅಂದರೆ ಕಡುಬು ಮೋದಕ ಕ್ರಿಸ್ಪಿ ಆಗಿರ್ತಾವು. ಮತ್ತು 2 ದಿವಸ ಇಟ್ರೂ ಅವು ಸಾಫ್ಟ್ ಆಗೋದಿಲ್ಲ ನೋಡ್ರಿ. ರವೆ ಮತ್ತು ಬಿಸಿ ಎಣ್ಣೆ ಹಾಕಿರೋದರಿಂದ ನಮ್ಮ ಕಡುಬು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿಯೂ ಇರ್ತಾವೆ. ಈ ರೀತಿ ಗೂಡೆನೂ ಬರ್ತಾವೆ ನೋಡ್ರಿ. ಚೆನ್ನಾಗಿ ಹೊಳಿಸಿ ಚೆನ್ನಾಗಿ ಕರ್ಕೋಬೇಕು ನೋಡ್ರಿ. ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಕರ್ಕೊಡ್ರಿ. ಗಣೇಶನ ಹಬ್ಬಕ್ಕೆ ನೀವು ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸೈಡ್ ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡ್ರಿ ನಮ್ಮ ಕಡುಬು ಎಷ್ಟು ಚೆನ್ನಾಗಿ ರೆಡಿ ಆದವು ನೋಡ್ರಿ. ಕಲರು ತುಂಬ ಚೆನ್ನಾಗಿ ಬಂದವ್ರಿ. ಈಗ ಇವನ್ನ ಹೊರಗಡೆ ತೆಗಿಯೋಣ್ರಿ. ಬನ್ರಿ ನಮ್ಮ ಮೋದಕ ಮತ್ತು ಕಡುಬು ಎರಡು ಒಂದು ಪ್ಲೇಟಿಗೆ ಇಟ್ಟಿದ್ದೇನೆ ನೋಡ್ರಿ. ಇವು ಎಷ್ಟು ಕ್ರಿಸ್ಪಿ ಆಗ್ಯಾವಂತ ನೋಡುವಂತ ಬರ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವಲ್ರಿ. ಮೋದಕನೂ ಹಂಗೆ ರೀ ಫ್ರೆಂಡ್ಸ್, ಭಾಳ ಕ್ರಿಸ್ಪಿ ಆಗಿದ್ದು. ನೀವು ಈ ಗಣೇಶ ಚತುರ್ಥಿಗೆ ಈ ರೀತಿ ಮೋದಕ ಕಡುಬು ಮಾಡಿ ನೈವೇದ್ಯ ಮಾಡ್ರಿ. ಗಣೇಶ ಅಂತೂ ನೀವು ಕೇಳಿದ ವರ ಕೊಡ್ತಾನೆ ನೋಡ್ರಿ. ಮುರಿದು ನೋಡ್ರಿ ಅಂತೂ ತಿನ್ನದೇ ಇರೋಕೆ ಆಗೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.